ಹೆಲೋ ಎವ್ರಿವನ್, ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿವತ್ತು ಶಾವ್ಗೆ ಓದುತ್ತಾ ಇದ್ದೀನಿ. ಸೊ ಹಾಗಾಗಿ ಕಾಯಿ ಹೊಡ್ಕೊತಾ ಇದ್ದೀನಿ, ಕಾಯಿ ಅಲ್ಲಿಗೆ ಅಂತ ಹೇಳಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಬೇಕು ಚೆಲ್ಲಬಾರ್ದು. ಪ್ರಸಾದ ಹುಡುಗರೆಲ್ಲ ಕಾಯಿ ಉಟ್ಕೊಂಡು ಹಾಗೇನೆ ಕಾಯಿ ಕೂಡ ಹಂಗೆ ತುರ್ಕೊಂಡ್ಬಿಟ್ಟೆ, ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಅಚ್ಚು ಕೂಡ ಕೇಳ್ತಾ ಇದ್ದ ಕಾಯಿನ, ಹಂಗೆ ಕೂಡ ಕೊಟ್ಟೆ ತಿನ್ನಲಿಕ್ಕೆ. ಅವನು ಕೊಡಲಿ ಅಂತ ಎಲ್ಲ ಡ್ರಾಮಾ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಮಕ್ಕಳಲ್ವಾ, ನಾವು ಚಿಕ್ಕ ಮಕ್ಕಳಿದ್ದಾಗ ಹಂಗೆ ಅಲ್ವಾ, ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಕೊಟ್ರೇ ನಮಗೆ ಸಮಾಧಾನ ಆಗ್ತಾ ಇದ್ದಿದ್ದು. ಹಾಗಾಗಿ ಹಾಗೇನೆ ಕೊಟ್ಟೆ, ಅವನು ಕೂಡ ತಿಂದ್ಕೊಂಡು. ಹಾಗೆ ಒಂದು ಸೈಡು ಕುಟಾಣಿಲಿ ಬೆಲ್ಲನ ಕುಟ್ಕೊತಾ ಇದ್ದೀನಿ. ಅಂದರೆ ದೊಡ್ಡ ದೊಡ್ಡ ಪೀಸೆಲ್ಲ ಹಾಕಿದರೆ ಬೇಗ ಕರಗಲ್ಲ ಬೆಲ್ಲ, ಹಾಗಾಗಿ ಸೊ ಎಲ್ಲ ಕುಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕರಗ ಅಷ್ಟು ನೀರು ಹಾಕ್ಕೊಬೇಕು. ಹಾಗಾಗಿ ಕುಟ್ಕೊಂಡೆ. ನಂತರ ಸ್ಲ್ಯಾಬೆಲ್ಲ ಹಾಗೆಯೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗಲೇ. ಇಲ್ಲಾಂದರೆ ತುಂಬ ಗಲೀಜು ಅನಿಸುತ್ತೆ. ಅಂದರೆ ಸ್ವಲ್ಪ ಇಕ್ಕಟ್ಟು ಕೂಡ, ಏನಾದ್ರು ಅಡುಗೆ ಮಾಡಿರೋದೆಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಇದ್ದರೆ ಪಾತ್ರೆಗಳು ಎಲ್ಲ ಅಲ್ಲೇ ಇಟ್ಕೊಬೇಕಲ್ವ ಮೇಲೆ. ಹಾಗೆ ಅಡುಗೆ ಕೂಡ ಮತ್ತೆ ಪ್ರಿಪೇರ್ ಮಾಡ್ಕೊತಿರ್ಬೇಕು, ಸ್ವಲ್ಪ ಇಕ್ಕಟ್ಟಾಗುತ್ತೆ. ಹಾಗೆ ಸ್ವಲ್ಪ ನಾನು ನೀರು ಜಾಸ್ತಿನೇ ಹಾಕ್ಕೊಂಡೆ ಕರ್ಗೋದಕ್ಕೆ ಬೆಲ್ಲನ. ಯಾಕೆ ಅಂದರೆ ಅದು ಸ್ವಲ್ಪ ಗಟ್ಟಿ ಥರ ಆಗಿಬಿಟ್ರೆ ತಳ ಹಿಡಿಯೋ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ದರೆ ಏನಾಗಲ್ಲ, ಯಾಕೆಂದರೆ ಕಾಯಲ್ಲಿ ಜಾಸ್ತಿನೇ ಅಲ್ವಾ ಮಾಡೋದು. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಒಬ್ಬೊಬ್ರು ಬೆಲ್ಲ ಕರಗೋದಕ್ಕಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡು ತಿರುಗ್ತಾ ಇರ್ತಾರೆ. ಈ ಕಡೆ ಕಡಲೆ ಬೀಜ ಕೂಡ ಹುರ್ಕೊಂಡೆ ನಾನು. ಅಂದರೆ ಕಾಯಲ್ಲಿಗೆ ಏತಿಗೆ ಕಡಲೆ ಬೀಜ ಹುರಿದ್ಬಿಟ್ಟು ಹಾಕಬೇಕು ಅವ್ರಿಗೆ ಇಷ್ಟ. ಹಾಗಾಗಿ ಸೊ ಹಾಗೆಯೇ ಕಾಯೆಲ್ಲ ತುರ್ಕೊಂಡಿದ್ನಲ್ವ, ಒಂದು ಜಾರ್ಗೆ ಹಾಕ್ಕೊಂಡು ಒಂದು 3 ಏಲಕ್ಕಿ ಹಾಕ್ಕೊಂಡೆ ಫ್ಲೇವರ್ಗೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ಈ ರೀತಿಯಾಗಿ ರುಬ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಸ್ಮೂತ್ ಇದ್ದರೆ, ತುಂಬ ಕಾಯಿ ತುರಿದಿರೋ ಥರ ಇರಬಾರ್ದು, ಸ್ವಲ್ಪ ಸ್ಮೂತ್ ಇದ್ರೇ ಚೆನ್ನಾಗಿರೋದು. ಹಾಗೆಯೇ ಎಲ್ಲ ತೆಗೆದ್ಬಿಟ್ಟು ಒಂದು ದೊಡ್ಡ ಇದರಲ್ಲಿ, ಕಾಯಲ್ಲಿ ಯಾವುದ್ರಲ್ಲಿ ರೆಡಿ ಮಾಡ್ಕೊತೀವೋ ಅದರಲ್ಲಿ ಹಾಕ್ಕೊಂಡೆ ಎಲ್ಲ ರುಬ್ಬಿರೋದು. ಹಾಗೆಯೇ ಜಾರಲ್ಲಿರೋದೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಹಾಕಿ, ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಂತರ ಲಿಡ್ ಅದ್ರದ್ದು ಇರುತ್ತಲ್ಲ ಜಾರ್ದು, ಅದನ್ನು ಮುಚ್ಕೊಂಬಿಟ್ಟು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ನೀರು ಹಾಕ್ಕೊಳ್ಳೋದೇನಿರಲ್ಲ, ಒಂದೇ ಸರಿ ಬೇಗನೂ ಎಲ್ಲ ಮುಚ್ಚಳದಲ್ಲಿರೋದೆಲ್ಲ ಬರುತ್ತೆ. ಹಾಗಾಗಿ ನಾನು ಇದೇ ಥರನೇ ಮಾಡೋದು. ಹಾಗೆಯೇ ಎಲ್ಲ ಕಾಯಲ್ಲಿ ಚೆಲ್ಲಿತ್ತು, ಮತ್ತೆ ಒರೆಸ್ಕೊಂಡೆ, ಬರೀ ಇದೇ ಆಗುತ್ತೆ. ಹಾಗೆಯೇ ಕಾಯಲ್ಲಿ ಕೂಡ ರೆಡಿಯಾಗಿತ್ತು, ಚೆನ್ನಾಗಿ ಕರಗಿತ್ತು. ಸೊ ಅದನ್ನು ಕೂಡ ಇದರಲ್ಲೇ ಡೈರೆಕ್ಟು ಸೋಸ್ಕೊತಾ ಇದ್ದೀನಿ. ಬೆಲ್ಲದಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಅಂದರೆ ಪುಡಿ ಬೆಲ್ಲ ಇತ್ತು, ಅದು ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ಇದನ್ನೇ ಕುಟ್ಕೊಂಡು ಹಾಕೋಣಲ್ವ, ಗಲೀಜಿದ್ದೇ ಇರುತ್ತೆ, ದಾರ ಅಂತ ಈ ಥರ ಎಲ್ಲ ಇದ್ದೇ ಇರುತ್ತೆ ಇದರಲ್ಲಿ. ಹಾಗಾಗಿ ಸೋಸಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು, ಅಂದರೆ ಗಟ್ಟಿನೂ ಇರಬೇಕು ಕಾಯಲ್ಲೂ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ, ಸ್ವೀಟ್ ಜಾಸ್ತಿ ಇರೋದ್ರಿಂದ ಕರೆಕ್ಟಾಗಿ ಆಯಿತು ಕೂಡ ಅದು. ಅದೊಂದು ಸೈಡ್ ಎತ್ತಿಟ್ಕೊಂಡೆ. ನಂತರ ಇಲ್ಲಿ ಮುದ್ದೆ ಮಾಡ್ಕೋಬೇಕಲ್ವ, ಅಕ್ಕಿ ಹಿಟ್ಟದಾದರೂ ಮಾಡ್ಕೊಬೋದು, ರಾಗಿ ಇದಾದರೂ ಮಾಡ್ಕೊಬೋದು. ಹಾಗಾಗಿ ಇಲ್ಲಿ ರಾಗಿದು ಅಂದರೆ ಗಂಟು ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಲ್ಟಿಗೆ ನಾನು ಮಾಡ್ಕೊತೀನಲ್ವ, ಆ ರೀತಿಯಾಗಿ ಮಾಡಿಕೊಂಡು ಹಾಕ್ಕೊಂಡ್ರೆ ಬೇಗ ಗಂಟಾಗೋಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಬೇಗ ಗಂಟಾಗಿಬಿಡುತ್ತೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆಯಲ್ಲಿ ಚೆನ್ನಾಗಿ ಇದು ಕುದಿ ಬರಬೇಕು. ಆವಾಗ ಹಿಟ್ಟು ಹಾಕ್ಕೋಬೇಕು, ರಾಗಿ ಹಿಟ್ಟು. ಅದನ್ನು ಹಾಕ್ಕೊಂಡ ನಂತರ ಇದು ಚೆನ್ನಾಗಿ ಕುದಿಸ್ಕೊಬೇಕು. ಮುದ್ದೆ ನಾವು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಸಡನ್ನಾಗಿ ಈ ಮುದ್ದೆದಿರುತ್ತಲ್ಲ ಕೋಲು ಕಟ್ಟಿಗೆ, ಅದನ್ನು ಇಟ್ಕೋಬಾರ್ದು. ಸ್ವಲ್ಪ ಚೆನ್ನಾಗಿ ಕುದಿಬೇಕು ಹಿಟ್ಟು ಹಾಕಿದ ನಂತರ. ಆಮೇಲೆ ಚೆನ್ನಾಗಿ ಹೊಡ್ಕೊಂಡು ಆಮೇಲೆ ನಂತರ ಕಟ್ಟಿಗೆ ಅದರಲ್ಲಿಟ್ಟೆ. ಹಿಟ್ಟು ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ಹಿಟ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಈಗ. ಏಕೆ ಅಂದರೆ ಬೇಗ ಹಾಕ್ಕೋಬೇಕು ಕಡಿಮೆ ಅನ್ನಿಸ್ದಾಗ. ಚೆನ್ನಾಗಿ ಫುಲ್ಲು ಜಾಸ್ತಿ ಹೊತ್ತಾದ್ಮೇಲೆ ಹಾಕ್ಕೊಂಡ್ರೆ ಇದನ್ನು ಕುದಿಬೇಕಲ್ವಾ. ಹಾಗಾಗಿ ಹಸಿಟ್ಟು ಬೇಗ ಹಾಕ್ಕೋಬೇಕಾಗುತ್ತೆ, ಗೊತ್ತಾಗುತ್ತೆ ನಮಗೆ ಕಟ್ಟಿಗೆ ಇಟ್ಟಿದ ತಕ್ಷಣ. ಹಾಗೆಯೇ ಇದನ್ನ ಒಂದು
5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಕುದ್ದಾದಮೇಲೆ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿಲಿ ಚೆನ್ನಾಗಿ, ಇವಾಗ ಗಂಟು ಆಗಲ್ಲ, ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ, ಏಕೆಂದರೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫಸ್ಟೇ ಹಾಕ್ಕೊಂಡಿದ್ನಲ್ವ ಹಿಟ್ಟು, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ, ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ, ಇಲ್ಲಾಂದರೆ ಚೆನ್ನಾಗಿರೋಲ್ಲ. ಏನಾಗುತ್ತೆ ಅಂದರೆ ಒತ್ತುವಾಗ ಅದು ಸ್ಟಕ್ ಆಗುತ್ತೆ, ಅಲ್ಲೇ ಒಂಥರ ಉಳ್ಕೊಂಬಿಡುತ್ತೆ ಮುದ್ದೆ ಒಂದೊಂದು ಸ್ವಲ್ಪ. ಹಾಗಾಗಿ ಈ ಒಂಥರ ಉದುರುತ್ತೆ, ಬಟ್ ಬರುತ್ತೆ ಶಾವಿಗೆ, ಬಟ್ ಅಷ್ಟಾಗಿ ಒಂಥರ ಹಿಟ್ಟಿಟ್ಟು ಕಾಣಿಸುತ್ತೆ ಅದರಲ್ಲಿ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಅಂತ. ಸೊ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೀವು ಕೆಳಗಡೆ ಇಟ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ಟವ್ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಅಂತೇಳಿ. ಈಗ ಇದು ರೆಡಿಯಾಗಿದೆ. ತ್ಯಾಗ ಮಾಡಬೇಕು ಚಿನ್ನಿ, ಈ ಕಜ್ಜಿ ಚಿನ್ನಿ ಮಕ್ಕಳು ದೂರ ಹೋಗಿ ಅಜಯ್ ಎಲ್ಲ ಒಂದೇ ತೆಗಿ ಬಿಡ್ತಾ ಇದೆಯಾ ನೀನು? ಮುದ್ದೆ ಇಟ್ಟಿದ್ರೆ ಕೋಳಿ ತಗಾಕು ಯಾವ ಬಿಡು ಈ ಕಂತೀನಿ. ಮುಗ್ದೋಗುತ್ತೆ. ನೋಡಲ್ಲ ತೆಂಗಿನಕಾಯಿ ನಾನು ತಕೊಂತಿದ್ದೀನಿ. ಇನ್ನೊಂದ್ಸಲ ಮಾಡ್ತೀನಿ. ದೊಡ್ಡ ಮಾತು ಏನ ಮಾಡ್ತೀನಿ ಇನ್ನೊಂದ್ಸಲ. ಇಲ್ಲ ಈ ರುಚಿಗೆ ಇವರೀಗ ತಾನೇ ಈ ರುಚಿನಿ ಕುತ್ಕೊಂಡು ತಿರುಗಿಸು. ಬರ್ತೈತಿಲ್ಲ ಜಿ ಅಷ್ಟೇ ಅಷ್ಟೇ ತಿರುಗಿಸಿ ನೀವು. ನೋಡಿದ್ರಲ್ಲ ಶಾವಿಗೆ ಹೇಗೆ ಗೊತ್ತಿದೆ ಅಂತೇಳಿ. ಕೈಯಲ್ಲಾದರೆ ಅಂದರೆ ಸಿಂಗಲ್ ಪೀಸ್ ಬರುತ್ತಲ್ಲ, ಅದು ಸ್ಟೀಲ್ ಇದೆ, ಅದು ಮುರಿದೋಗ್ಬಿಟ್ಟಿದೆ, ಹಾಗಾಗಿ ಇದ್ರಲ್ಲಿ ಮಾಡ್ಕೊಂಡಿದ್ದು. ಇದರಲ್ಲಾದರೆ ಯಾರಾದರೂ ಒಬ್ರು ಇರಲೇಬೇಕು, ಮುದ್ದೆನೂ ರೆಡಿ ಮಾಡ್ಕೋಬೇಕು, ತಿರುಗಬೇಕು. ಹಾಗಾಗಿ ಸೊ ಫೈನಲಿ ಈ ರೀತಿಯಾಗಿ ರೆಡಿ ಆಯಿತು. ಹಾಗೆಯೇ ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ, ಈಗ ಸಿಪ್ಪೆ ತೆಗೆದ್ಬಿಟ್ಟು ಈಗ ರುಬ್ಕೊತಾ ಇದ್ದೀನಿ. ಇದು ಫುಲ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿ ತರಿಯಾಗಿದ್ರೂ ಓಕೆ, ಚೆನ್ನಾಗಿರುತ್ತೆ. ಫೈನಲಿ ಎಲ್ಲ ರೆಡಿ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಆದರೆ ಫಾಲೋ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಲವ್ ಯು ಆಲ್.